ಬಾಗಿಲ ಬಳಿ ನಿಂತಿದ್ದ ಶೀತಲಾಳನ್ನು ನೋಡಿದ ಅಶ್ವಿನ್ ಮುಖವನ್ನು ಒಮ್ಮೆ ಕೈಯಿಂದ ಸವರಿಕೊಂಡು, ನಾನು ನಿನ್ನ ಕ್ಲಿನಿಕ್ ಹತ್ರ ಹೋಗಿದ್ದೆ, ಆದರೆ ನೀನಲ್ಲಿರಲಿಲ್ಲ ಎಂದ. ಶೀತಲ್ ಏನನ್ನು ಮಾತನಾಡದೆ ಬಾಗಿಲು ತೆರೆದು ಒಳಗೆ ಹೋದಳು. ಅಶ್ವಿನ್ ಅಲ್ಲೇ ನಿಂತು, ಮನೇಲಿ ಯಾರಾದರೂ ಇದ್ದಾರಾ ಎಂದು ಕೇಳಿದ. ಶೀತಲ್ ಬೀಗದ ಕೈಯನ್ನು ಅದರ ಸ್ಟ್ಯಾಂಡ್ಗೆ ಹಾಕುತ್ತಾ, ಇಲ್ಲ, ನಾನೊಬ್ಬಳೇ ಇದ್ದೀನಿ ಎಂದಳು. ಅಶ್ವಿನ್ನ ಉಸಿರಾಟ ಕಡಿಮೆಯಾಯಿತು. ಒಬ್ಬಳೇ ಇರುವ ಮನೆಗೆ ತಾನು ಬಂದಿದ್ದು ತಪ್ಪಾಯಿತೇನೋ ಮನ ಕ್ಷಣ ಶಂಕಿಸಿತು. ಬನ್ನಿ ಎಂದಾಗ ಒಳಗಡೆ ಇಟ್ಟ ಅವನು. ಶೀತಲ್ ತನ್ನ ಬ್ಯಾಗನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು, ಕುಳಿತುಕೊಳ್ಳಿ ಎಂದಳು. ಮನೆಯನ್ನು ಒಮ್ಮೆ ನಿರುಕಿಸಿದ ಅಶ್ವಿನ್ ಸೋಫಾ ಮೇಲೆ ಕುಳಿತ. ಶೀತಲ್ ಅಡಿಗೆ ಮನೆ ಕಡೆಗೆ ನಡೆದಳು. ಅಡಿಗೆ ಮನೆಗೆ ಹೋದವಳೆ ಇಷ್ಟೊತ್ತು ಇದ್ದ ಶಕ್ತಿಯೆಲ್ಲ ಕುಸಿದು ಹೋದಂತೆ ಸ್ಲ್ಯಾಬ್ನ ಆಸರೆ ಪಡೆದು ತಡವರಿಸುತ್ತಾ ನಿಂತು ಬಿಟ್ಟಳು. ಏರಿಳಿಯುತ್ತಿದ್ದ ಉಸಿರು ಸಮಸ್ಥಿತಿಗೆ ಬರಲು ನಿಮಿಷಗಳೇ ಬೇಕಾಯಿತು ಅವಳಿಗೆ. ಬಡಿದುಕೊಳ್ಳುತ್ತಿದ್ದ ಎದೆಯ ಬಡಿತ ಅವಳ ಕಿವಿಗಳಿಗೆ ಚಿಟ್ಟಿಡಿಸುವಷ್ಟು ಜೋರಾಗಿತ್ತು. ದೂರದಲ್ಲಿ ಇದ್ದಾಗ ಹೇಗೋ ಮಾತನಾಡಿ ಬಿಟ್ಟಿದ್ದಳು, ಆದರೆ ಕಣ್ಣ ಮುಂದೆ ನಿಂತವನನ್ನು ಎದುರಿಸುವಷ್ಟು ಶಕ್ತಿ ಅವಳಲ್ಲಿ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ನೆಲದ ಮೇಲೆ ಕುಸಿದವಳು ತನ್ನ ಮುಖವನ್ನು ಎರಡೂ ಕೈಗಳಿಂದ ಮುಚ್ಚಿಕೊಂಡು ತನ್ನ ಅಳುವ ಶಬ್ದ ಹೊರಗೆ ತಲುಪದಂತೆ ತಡೆಯಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಳು. ಸುಮಾರು 15 ನಿಮಿಷಗಳ ನಂತರ ಶೀತಲ್ ನೀರಿನ ಗ್ಲಾಸ್ ಹಿಡಿದು ಅಡುಗೆ ಮನೆಯಿಂದ ಹೊರಗೆ ಬಂದಳು. ಮೊಣಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತಿದ್ದ ಅಶ್ವಿನ್ ನಿರಂತರವಾಗಿ ತನ್ನ ಕೈಗಳನ್ನು ಉಜ್ಜುತ್ತಲೇ ಇದ್ದ. ಅದು ಅವನೊಳಗಿನ ಆತಂಕವನ್ನು ಸ್ಪಷ್ಟವಾಗಿ ತೋರುತ್ತಿತ್ತು. ಅವನ ಮುಂದೆ ಬಂದು ಕುಳಿತ ಶೀತಲ್, ನೀರು ಕುಡಿ ಎಂದಳು. ಅಶ್ವಿನ್ ಬೇಡ ಎಂದ. ಶೀತಲ್ ಕುಡಿ ಎಂದಳು. ಅಶ್ವಿನ್ ನಿಧಾನಕ್ಕೆ ತಲೆ ಎತ್ತಿ ಶೀತಲಾಳನ್ನು ನೋಡಿದ. ಅವಳ ಕಣ್ಣುಗಳು ಕೆಂಪಾಗಿ ಕೆನ್ನೆಯ ಮೇಲೆ ಹರಿದ ನೀರಿನ ಗುರುತುಗಳು ಅವಳು ಅತ್ತ ಸೂಚನೆಯನ್ನು ನೀಡುತ್ತಿದ್ದವು. ಅವನ ಕಂಗಳು ಸಹ ತುಂಬಿದವು. ಆದರೆ ಇಂದು ಅವನು ಅದನ್ನು ಮರೆಮಾಚಲು ಎತ್ತಲೋ ನೋಡುತ್ತಾ ಕೂರಲಿಲ್ಲ. ಅಶ್ವಿನ್ ಮುಂದೆ ಕುಳಿತವಳಿಗೆ ಕಣ್ಣೀರು ತಡೆಯಲು ಸಾಧ್ಯವಾಗಿರಲಿಲ್ಲ. ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಳ್ಳುತ್ತಾ, ನೋಡು, ನನ್ನ ದೃಷ್ಟಿಲಿ ನೀನು ತಪ್ಪಿತಸ್ಥ ಅಲ್ಲ, ಆದರೆ ನಿಂದೇ ತಪ್ಪು ಅಂದ್ಕೊಂಡ್ರೆ ಅದನ್ನು ಈಗಿಂದಲೇ ತೆಗೆದಾಕ್ಬಿಡು ಎಂದಳು. ಅಶ್ವಿನ್ ಕಂಗಳು ಸಹ ಕೊಳವಾಗಿದ್ದವು. ಇಬ್ಬರಿಗೂ ಸಮಾಧಾನದ ಅಗತ್ಯವಿತ್ತು, ಆದರೆ ಸಂತೈಸುವ ಹೃದಯಗಳು ಎರಡೂ ನೋವಲ್ಲೇ ಮಿಂದೆದ್ದಿದ್ದವು. ಕಣ್ಣುಗಳನ್ನು ಒರೆಸಿಕೊಂಡ ಅಶ್ವಿನ್, ಈ 3 ವರ್ಷಗಳಲ್ಲಿ ನಾನು ಒಂದಿನನೂ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಎಂದ. ಶೀತಲ್, ನಾನು ಕೂಡ ಬಿಕ್ಕಿದಳು. ಅಶ್ವಿನ್, ನಾನು ಯಾವಾಗಲೂ ನನ್ನನ್ನೇ ಶಪಿಸ್ಕೊಳ್ತಾ ಇದ್ದೆ ಎಂದ. ಶೀತಲ್, ಆದರೆ ನಾನು ಕಾಲನ ಶಪಿಸ್ತಾ ಇದ್ದೆ ಎಂದಳು. ಅಶ್ವಿನ್, ನೀನು ಯಾವಾಗಲೂ ನನ್ನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೆ, ಆದರೆ ನಾನೇ ನಿನ್ನ ಹತ್ರ ಬಂದು ಮುಂದೆ ಮಾತನಾಡಲಾಗದೆ ಗಂಟಲುಬ್ಬಿ ಬಂದಿತ್ತು ಅವನಿಗೆ. ಶೀತಲ್, ಏನೂ ಮಾಡೋಕ್ಕಾಗೋದಿಲ್ಲ, ಆ ಸಮಯದಲ್ಲಿ ನಮ್ಮಿಬ್ರು ಮನಸ್ಸು ತುಂಬ ದುರ್ಬಲವಾಗಿದ್ವು ಎಂದಳು. ಅಶ್ವಿನ್, ನನಗೆ ಗೊತ್ತಿತ್ತು, ನಿನಗಾಗಿ ನಾನು ನನ್ನ ಕುಟುಂಬದವ್ರ ಜೊತೆ ಸುದೀರ್ಘವಾಗಿ ಯುದ್ಧವನ್ನೇ ಎದುರಿಸಬೇಕಾಗಿತ್ತು ಅಂತ ಅಂದ. ಶೀತಲ್, ಸಂದರ್ಭಗಳಾಗೇ ಇದ್ದವು ಅಲ್ವಾ ಎಂದಳು. ಅಶ್ವಿನ್, ನೀನು ಯಾಕೆ ಹೀಗೆ ಮಾಡಿದೆ? ಎಲ್ಲನೂ ಅರ್ಥ ಮಾಡಿಕೊಂಡು ನೀನಾಗಿಯೇ ದೂರ ಹೋಗ್ಬಿಟ್ಟೆ. ನಾನು ನಿನ್ನನ್ನು ನನ್ನಿಂದ ದೂರ ಇಟ್ಟಿದ್ದೆ. ಕಳೆದ 3 ವರ್ಷಗಳಲ್ಲಿ ನಾನು ನಿನಗೊಂದಿಗೆ ಒಮ್ಮೆನೂ ಮಾತಾಡಿಲ್ಲ. ನಿನಗೆ ಎಲ್ಲವನ್ನೂ ತಿಳ್ಕೊಳ್ಳೋ ಹಕ್ಕಿತ್ತು. ನಿನಗೆ ನನ್ನ ಜೊತೆ ಜಗಳ ಆಡೋ ಹಕ್ಕು ಸಹ ಇತ್ತು. ನನ್ನನ್ನು ಕೇಳೋ ಹಕ್ಕಿತ್ತು. ನೀನು ಯಾಕೆ ಏನನ್ನೂ ಕೇಳದೆ ನನ್ನಿಂದ ದೂರ ಹೋಗ್ಬಿಟ್ಟೆ? ಅವಳನ್ನೇ ನೋಡುತ್ತಾ ಕೇಳಿದ. ಶೀತಲ್, ಇಲ್ಲ, ನನಗೆ ತಿಳಿದೆ ಘಟನೆಗಳು ನಡೆದು ಹೋಗಿದ್ವು. ಯಾರ್ದೋ ವಾಟ್ಸಪ್ ಸ್ಟೇಟಸ್ ಮೂಲಕ ನಿನ್ನ ಮದುವೆ ಬಗ್ಗೆ ನನಗೆ ಗೊತ್ತಾದ ದಿನನೇ ನಿನ್ನ ಮೇಲಿದ್ದ ಎಲ್ಲ ಹಕ್ಕುಗಳು ಕೊನೆಯಾಗೋದ್ವು. ನನಗೆ ಕೇಳಲು ಏನೂ ಉಳಿದಿರಲಿಲ್ಲ, ದುಃಖ ಬೆರೆತ ದನಿಯಲ್ಲಿ ಹೇಳಿದಳು. ಅಶ್ವಿನ್ ಕಣ್ಣುಗಳನ್ನು ತಿಕ್ಕಿಕೊಳ್ಳುತ್ತಾ, ಅಜ್ಜನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಎಲ್ಲರೂ ಸೇರಿ ನನ್ನನ್ನು ತಪ್ಪಿತಸ್ಥನ ಜಾಗದಲ್ಲಿ ನಿಲ್ಲಿಸ್ಬಿಟ್ರು. ಅದು ಬಹುಶಃ ನಂದೇ ತಪ್ಪಿರ್ಬೋದು. ಯಾಕಂದರೆ ಇಲ್ಲಿವರೆಗೂ ನನ್ನ ತಲೆಬಾಗಿ ಅವ್ರು ಹೇಳಿದ ಎಲ್ಲನೂ ಅನುಸರಿಸಿದೆ. ಆದರೆ ನಾನು ನನಗೇನಿಷ್ಟ ಅಂತ ಹೇಳಿದ್ನೋ ಆವಾಗ ಅವ್ರಿಗೆ ಅದನ್ನು ತಗೊಳ್ಳೋಕ್ಕಾಗಲಿಲ್ಲ. ಗಂಟಲುಬ್ಬಿ ಬಂದಿತ್ತು. ಸ್ವಲ್ಪ ನೀರು ಕುಡಿ, ಸಮಾಧಾನಿಸುವಂತೆ ಹೇಳಿದಳು. ಅಶ್ವಿನ್,
ಆ ಟೈಮಲ್ಲಿ ನಾನು ನಿನ್ನ ಕೈ ಹಿಡ್ದಿದ್ರೆ ನಿನ್ನ ಕಾಲ್ಗುಣದಿಂದಲೇ ಹೀಗಾಯಿತು ಅಂತ ನಿನ್ನನ್ನು ದೂಷಣೆ ಮಾಡ್ತಾ ಇದ್ರು. ನಿನ್ನ ಬಗ್ಗೆ ಕೆಟ್ಟ ಮಾತುಗಳನ್ನ ಕೇಳೋ ಧೈರ್ಯ ನನಗಿರಲಿಲ್ಲ. ಅಷ್ಟರಲ್ಲಿ ನಾನು ಭಾವನಾ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದಾಗ ಅವಳು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಬಿಟ್ಟಿದ್ಲು. ಆಗ ನಾನೇ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಅಲ್ಲಿ ಟ್ರೀಟ್ ಮಾಡಿದ ಡಾಕ್ಟ್ರು ಅವಳು 3 ವಾರಗಳ ಗರ್ಭಿಣಿ ಅಂತ ನನಗೆ ಹೇಳಿದ್ರು. ಆಗ ನನಗೆ ಬೇರೆ ದಾರಿಗಳೇ ಕಾಣ್ದಾಗಾಗೋಯ್ತು. ಯಾರಿಗೂ ನೋವುಂಟು ಮಾಡದೆ ಎಲ್ಲನೂ ಸರಿ ಹೋಗ್ಬೋದು ಅಂತ ಕಾದೆ. ಆದರೆ ನಾನು ಅಂದ್ಕೊಂಡಾಗೆ ಯಾವುದೂ ಆಗಲಿಲ್ಲ. ಈಗ ಯಾರಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಲ್ಲೂ ಕೂಡ ನನ್ನವರೇ ನನ್ನ ಶತ್ರುಗಳಾದರು. ಅಪ್ಪ ಯಾವಾಗಲೂ ಅಮ್ಮನಿಗೆ ನಾನು ಬೆಳೆಸೋದ ರೀತಿನ ಖಂಡಿಸಿ ಬೈತಾನೇ ಇದ್ದರು. ಭಾವನಾಗೆ ನಾನು ಹಿಂಸೆ ಕೊಟ್ಟ ಕಾರಣ ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಅಂತ ಅಪ್ಪ ನನ್ನ ಮೇಲೇ ಆಪಾದನೆ ಹೊರಿಸಿದ್ರು. ನನ್ನ ಹೆತ್ತೋರೇ ನನ್ನ ಮೇಲೆ ಅನುಮಾನ ಪಟ್ಟಾಗ ನಾನು ಯಾರ ಹತ್ರ ಹೋಗಿ ವಿವರಣೆ ಕೊಡಲಿ? ನೀನೇ ಹೇಳು. ಆದರೆ ಇದಕ್ಕಿಂತ ಇನ್ನೊಂದು ಘೋರವಾದ ಘಟನೆ ನಡೀತು. ಅದೇನು ಗೊತ್ತಾ? ಭಾವನಾ ಹತ್ರ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದಾಗ ಅವಳು ನನ್ನತ್ತ ಬೆರಳು ಮಾಡಿ ತೋರಿದ್ಲು. ಆ ದಿನ ನನ್ನ ತಾಳ್ಮೆ ಅದ್ರ ಮಿತಿನ ಮೀರಿ ಹೋಯಿತು. ನನಗೆ ನನ್ನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ನನ್ನವರೇ ನನ್ನನ್ನು ತಪ್ಪಿತಸ್ಥ ಅಂತ ಈಗಾಗಲೇ ಪರಿಗಣಿಸಿ ಆಗೋಗಿತ್ತು. ಆ ಕ್ಷಣದಿಂದಲೇ ನನ್ನ ಹೃದಯ ಹೇಳ್ತು, ಅಂತಹ ಕಲುಷಿತ ಜಾಗಕ್ಕೆ ನಿನ್ನಂಥ ಪವಿತ್ರವಾದ ಸುಮ್ಮ ಕಾಲಿಡಬಾರ್ದು ಅಂತ. ಆ ಕೆಸರು ಮೆತ್ತದ ಕೊಂಪೆಯಲ್ಲಿ ನಾನಷ್ಟೇ ಮುಳುಗೋಗ್ಬೇಕು ಅಂತ. ಆ ದಿನ ನಾನು ನುಚ್ಚು ನೂರಾಗಿದ್ದೆ. ಆದರೂ ಮನ ತಡಿದೆ ಕೊನೆಗೂ ನಿನ್ನನ್ನು ಬಿಟ್ಟಿರ್ಲಾಗ್ದೆ ನಿನ್ನ ಹತ್ರ ಓಡೋಡಿ ಬಂದಿದ್ದೆ. ಆದರೆ ರಾತ್ರಿ 10 ಗಂಟೆಯಾದರೂ ನೀನು ಅಲ್ಲಿಂದ ಕದಲದೇ ನಿಂತಿದ್ದೆ. ನಿನ್ನಷ್ಟು ಪ್ರೀತಿನ ಆಳಕ್ಕೆ ನಾನು ಅರ್ಹನ ಅನ್ನಿಸ್ಬಿಡ್ತು ನನಗೆ. ನನಗೆ ಬಹಳಷ್ಟು ವಿಷಯಗಳು ಅರ್ಥ ಆಗೋಕ್ಕೆ ಶುರುವಾದವು. ನಿನ್ನಿಂದನೇ ದೂರ ಇರೋದು ಸರಿ ಅನ್ನಿಸ್ತು ನನಗೆ. ಆದರೆ ನನಗೆ ನಿನ್ನಿಂದ ನಿನ್ನ ಪ್ರೀತಿಯಿಂದ ಹಿಂದೆ ಸರಿಯೋಕ್ಕೆ ಆಗ್ತಾನೇ ಇರಲಿಲ್ಲ. ಅವತ್ತು ನೀನು ತುಂಬ ಒದ್ದೆಯಾಗಿದ್ದೆ. ನಿನ್ನ ಅಳು ನನ್ನನ್ನು ಕಲ್ಲಾಗಿಸ್ತಾ ಬಂತು. ಯಾಕಂದರೆ ಆ ದಿನ ನಾನು ಕರಗಿ ನಿನ್ನ ಬಳಿ ಬಂದಿದ್ದರೆ ಆ ರಾತ್ರಿ ಏನೋ ನಿನ್ನ ಕಣ್ಣೀರು ನಿಂತು ಹೋಗ್ತಾ ಇತ್ತು. ಆದರೆ ನನ್ನ ಜೀವನದಲ್ಲಿ ನೀನು ಕಾಲಿಟ್ಟಿದ್ದಿದ್ರೆ ಆ ಕಣ್ಣೀರೇ ನಿನ್ನ ಜೀವನ ಸಂಗಾತಿ ಆಗೋಗ್ತಾ ಇತ್ತು. ನಿನಗೆ ಆ ಸಮಯದಲ್ಲಿ ನನ್ನ ಪ್ರೆಸೆನ್ಸ್ ಬೇಕಿತ್ತು. ಆದರೆ ನಾನು ಅಲ್ಲಿದ್ದು ನೀನು ಮುಂದೆ ಬರೋಕ್ಕೆ ಆಗಲಿಲ್ಲ ನನಗೆ. ಆದರೆ ನನ್ನ ಜವಾಬ್ದಾರಿ ನನ್ನನ್ನು ಕುಟುಕ್ತು. ತಕ್ಷಣ ಫೋನ್ ಎತ್ಕೊಂಡು ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಲ್ ಮಾಡಿದೆ. ಯಾಕಂದರೆ ನೀನು ಬೇಕಿದ್ದರೆ ನಿನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನನಗೋಸ್ಕರ ಅಲ್ಲೇ ಕಾಯ್ತಾ ಇರ್ತಿದ್ದೆ ಅಂತ ನನಗೆ ಗೊತ್ತಿತ್ತು. ಆದರೆ ನನ್ನ ದೌರ್ಬಲ್ಯದಂತೆ ಬದಲಾದ ನನ್ನ ಕುಟುಂಬ ನಿನಗೂ ದೌರ್ಬಲ್ಯ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನಿಮ್ಮ ಚಿಕ್ಕಪ್ಪ ನನ್ನ ಕಣ್ಮುಂದೆನೇ ಬಂದರು. ಒಂದು ಮಾತನ್ನು ಆಡದೆ ನೀನು ಅವ್ರ ಜೊತೆ ಹೊರಟು ನಿಂತೆ. ನಿಮ್ಮ ಚಿಕ್ಕಪ್ಪ ಕೂಡ ಅಷ್ಟೇ. ನಾನು ಅವ್ರಿಗೆ ಕಾಲ್ ಮಾಡಿದಾಗ ಯಾಕೆ ಏನು ಅಂತ ಒಂದು ಪ್ರಶ್ನೆ ಕೇಳಲಿಲ್ಲ. ಯಾಕಂದರೆ ಅವರು ಕೂಡ ಒಬ್ಬ ಭಾವಜೀವಿ ಅಲ್ವಾ? ಅವರಿಗಿದೆಲ್ಲ ಅರ್ಥ ಆಗದೆ ಇರುತ್ತಾ ಹೇಳು? ನಾನು ಅಂದ್ಕೊಂಡ್ರೂ ಸಹ ನನಗೆ ನೀನು ಮುಂದೆ ಬರೋಕ್ಕಾಗಲಿಲ್ಲ. ಯಾಕಂದರೆ ಯಾವಾಗಲೂ ಹಾಗೆ ಆಗ್ತಿತ್ತು. ನನ್ನ ಮೇಲೆ ಅಥವಾ ನನ್ನ ಹೃದಯದ ಮೇಲೆ ನಿನ್ನ ವಿಷಯದಲ್ಲಿ ನನಗೆ ನಂಬಿಕೆನೇ ಇರಲಿಲ್ಲ. ನಾನು ನಿನ್ನ ಜೊತೆ ಮಾತಾಡಿದ್ರೆ ಮತ್ತೆ ಅದೇ ಅಸಹಾಯಕ ಸ್ಥಿತಿಗೆ ಜಾರ್ಬಿಡ್ತೀನಿ ಅನ್ನೋ ಭಯ. ನನ್ನ ಕುಟುಂಬದವರು ನನಗೆ ಕೊಡ್ತಿದ್ದ ಒತ್ತಡ ಎಷ್ಟರ ಮಟ್ಟಿಗಿತ್ತು ಅಂದರೆ ಬಹುಶಃ ನೀನು ನನ್ನ ಜೊತೆ ಬಂದುಬಿಟ್ಟಿದ್ದಿದ್ರೆ ನಾನು ಅವರನ್ನು ತೊರೆದು ದೂರ ಎಲ್ಲೋ ಹೋಗಿಬಿಡ್ತಾ ಇದ್ದೆ. ಆದರೆ ಆಮೇಲೇನು? ಮತ್ತೆ ಅದೇ ಅಪವಾದಗಳು, ತಪ್ಪಿತಸ್ಥ ಸ್ಥಾನ. ಒಬ್ಬ ಮಗ ತನ್ನ ಹೆತ್ತವರ 28 ವರ್ಷಗಳ ಕಠಿಣ ಪರಿಶ್ರಮ, ಪ್ರೀತಿ, ತ್ಯಾಗ ಎಲ್ಲನೂ ಮರೆತು ಅವ್ರನ್ನ ಬಿಟ್ಟು ಹೊರಟೋದ. ಅದು ಕೂಡ ಒಂದು ಹುಡುಗಿಗೋಸ್ಕರ. ಈ ಥರದ ಮಾತುಗಳು ಬರ್ತಿತ್ತು ಎಂದು ನೀರಸ ನಗುನಕ್ಕ ಅಶ್ವಿನ್ ಆಳವಾದ ಉಸಿರನ್ನು ಹೊರಚೆಲ್ಲಿದ. ನೀನು ನನ್ನ ಜೀವನಕ್ಕೆ ಬಂದಿದ್ರೆ ಬಹುಶಃ ಯಾರು ನನ್ನ ಮುಂದೆ ಏನನ್ನು ಮಾತಾಡ್ತಿರ್ಲಿಲ್ವೇನೋ. ಆದರೆ ನಿನ್ನನ್ನು ಶಪಿಸ್ತಾನೇ ಇರ್ತಾಯಿದ್ರು. ನಾನು ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ತೀವಿ. ಆದರೆ ಆ ಪ್ರೀತಿಗಾಗಿ ಬೇರೆಯವರು ಏನನ್ನಾದರೂ ಮಾಡಿದಾಗ ನಾವೆಲ್ಲರೂ ಅದನ್ನು ನಮ್ಮ ಸ್ವಂತ ತಕ್ಕಡಿಯಿಂದ ತೂಗ್ತೀವಿ. ನಾನು ತಪ್ಪು ಮಾಡಿದೆ. ಆದರೆ ಯಾವತ್ತೂ ನಿನ್ನಿಂದ ಬೇರೆಯವರಿಗೆ ಕೆಡುಕಾಗೋಕ್ಕೆ ಇಷ್ಟಪಡಲಿಲ್ಲ. ನೀನು ಬಿಟ್ಟು ಹೋದೆ. ಆದರೆ ನಾನು ಹಾಗೇ ಇದ್ದೆ. ಆದರೆ ಪ್ರತಿ ಕ್ಷಣನೂ ನಾನು ನನ್ನೊಟ್ಟಿಗೆ ಜಗಳ ಆಡ್ತಾನೇ ಇದ್ದೆ. ಯಾಕಂದರೆ ನೀನು ನನ್ನ ಜೀವನದಲ್ಲಿ ಇರಲಿಲ್ಲ. ಶೂನ್ಯನೇ ತುಂಬಿದ ನನ್ನ ಬದುಕಲ್ಲಿ ನನಗೆ ನಾನೇ ಎಲ್ಲ ಆಗಿದ್ದೆ. ಆಮೇಲೆ ಆನ್ಯ ನನ್ನ ಜೀವನಕ್ಕೆ ಕಾಲಿಟ್ಲು. ನಾನು ರೂಪಿಸ್ಕೊಂಡ ಸಂಬಂಧ ಹಾಗೇ ಇತ್ತು. ಅಂದರೆ ಒಂದು ಹೆಣ್ಣನ್ನು ಸಹ ಮುಟ್ದೆ ನಾನು ಒಂದು ಮಗುವಿನ ತಂದೆಯಾಗಿದ್ದೆ.
ನಾನು ಭಾವನ ಪ್ರತಿದಿನ ಜಗಳ ಮಾಡ್ತಾ ಇದ್ವಿ. ನೀನೇನಾದರೂ ಅಂದ್ಕೊಳ್ಬಹುದು. ನಾನು ಅವಳು ಹೇಳೋ ಪ್ರತಿ ಮಾತುಗಳನ್ನು ಕೇಳ್ತಾ ಇದ್ದೆ. ನನಗೆ ಯಾರಿಗೂ ಏನನ್ನೂ ಹೇಳೋ ಆಸೆನೇ ಇರಲಿಲ್ಲ. ನನ್ನ ಭಾವನೆಗಳು ನನ್ನಲ್ಲೇ ಉಳಿದು ಹೋಗಿದ್ವು. 4 ಗೋಡೆಗಳ ಮಧ್ಯೆ ಜಗಳ ಆಡ್ತಿದ್ದ ನಾವು ಕುಟುಂಬದೆದುರು ಆದರ್ಶ ದಂಪತಿಗಳಂತೆ ಇದ್ವಿ. ನನ್ನ ಮನೆ ಅಥವಾ ನನ್ನ ಕುಟುಂಬದ ಬಗ್ಗೆ ನನಗೆ ಕಾಳಜಿ ಇರಲಿಲ್ಲ. ಯಾಕಂದರೆ ಹೆಸರಿಗೆ ಮಾತ್ರ ಎಲ್ಲರೂ ನನಗಿದ್ರು, ಆದರೆ ಅವ್ರು ಯಾರೂ ನನ್ನವರಾಗಿರಲಿಲ್ಲ. ಜೀವನದ ಜೊತೆ ಹೋರಾಡ್ತಿರುವಾಗ ನನ್ನ ಬಾಳಿಗೆ ಬೆಳಕಿನ ಹಾಗೆ ಆನ್ಯ ಬಂದ್ಲು. ಆದರೆ ಭಾವನ ಎಲ್ಲರನ್ನೂ ಹೊರೆ ಎನ್ನುವಂತೆ ನೋಡ್ಕೊಳ್ತಾ ಇದ್ಲು. ಅವಳು ಮೊದಲಿಂದನೂ ಹಾಗೆ ಇದ್ಲು. ಬರೀ ಆರ್ಡರ್, ಜಗಳ ಅವನ್ನೇ ಅವಳು ಸರಿಯಾಗಿ ಮಾಡ್ತಾ ಇದ್ದಿದ್ದು. ಅವಳ ಅತಿರೇಕಗಳು ಕೊನೆಗೆ 4 ಗೋಡೆಗಳ ನಡುವಿಂದ ಹೊರಗೆ ಬರೋಕೆ ಶುರು ಮಾಡಿದ್ವು. ಆ ಮನೆಗೆ ಸೊಸೆಯಾಗಿ ಬಂದಿದ್ದು ಭಾವನೆಗೆ ಇಷ್ಟ ಇರಲಿಲ್ಲ. ಮನೆಯಲ್ಲಿನ ಸಂಪ್ರದಾಯ, ಆಚಾರ ವಿಚಾರಗಳು ಅವಳನ್ನು ಉಸಿರುಗಟ್ಟಿಸ್ತಾ ಇದ್ವು. ಅವಳು ನನ್ನ ಹತ್ರ ಡಿವೋರ್ಸ್ ಕೇಳಿದ್ಲು. ಆದರೆ ನಾನು ಕೊಡೋಕೆ ತಯಾರಿರಲಿಲ್ಲ. ಯಾಕಂದರೆ ಅವಳನ್ನು ಮದುವೆಯಾದ ಕಾರಣ ತುಸು ಮಟ್ಟಿಗಿನ ಸ್ವಾತಂತ್ರ್ಯ ಸಿಕ್ಕಿತ್ತು ನನಗೆ. ಅದಲ್ಲದೆ ಆನ್ಯ ನಮ್ಮ ಜೀವನದಲ್ಲಿದ್ಲು. ಹೀಗಿರುವಾಗ ನಮ್ಮ ಮನೆಯವರಾಗಲಿ ಅಥವಾ ಅವಳ ಮನೆಯವರಾಗಲಿ ಡಿವೋರ್ಸ್ಗೆ ಒಪ್ತಾ ಇರಲಿಲ್ಲ. ಮತ್ತೊಮ್ಮೆ ನನ್ನ ಮನೆಯವರೇ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾ ಇದ್ರು. ಭಾವನ ಯಾವಾಗಲೂ ಆ ಥರದ ನಿರ್ಧಾರಗಳನ್ನೇ ತಗೊಳ್ತಾ ಇದ್ಲು. ಮದುವೆ ಮುಂಚೆ ಅವಳು ನನ್ನ ಕಡೆ ಕಣ್ಣೆತ್ತು ಕೂಡ ನೋಡ್ತಾ ಇರಲಿಲ್ಲ. ಆದರೆ ಮದುವೆ ಆದಮೇಲೂ ಸಹ ಅವಳು ನನ್ನ ಜೊತೆ ಒಂದು ಮಾತನ್ನು ಸಹ ಆಡ್ತಿರ್ಲಿಲ್ಲ. ಹೀಗಿರುವಾಗ ಒಂದಿನ ಆತ್ಮಹತ್ಯೆ ಮಾಡಿಕೊಂಡ್ಳು. ಹೀಗೆ ಹೇಳಿ ತುಸು ಹೊತ್ತು ಮೌನನಾದ. ಬಹುಶಃ ನಾನು ಅವಳನ್ನ ಉಳಿಸ್ಬೋದಿತ್ತೇನೋ, ಆದರೆ ಅವಳು ನನ್ನ ಪ್ರಜ್ಞೆ ತಪ್ಪಿಸಿ ಈ ನಿರ್ಧಾರ ಮಾಡ್ಕೊಂಡಿದ್ಲು. ಪ್ರಜ್ಞೆ ಇಲ್ಲದ ನಾನು ಅವಳನ್ನು ಕೊಲ್ಲೋಕ್ಕಾಗಲಿ ಅಥವಾ ಉಳಿಸೋಕ್ಕಾಗಲಿ ಹೇಗೆ ಸಾಧ್ಯ? ಆದರೆ ಮತ್ತೆ ನನ್ನ ಮೇಲೇ ಆ ಆರೋಪ ಕೂಡ ಬಂತು. ಆದರೆ ಈ ಸಾರಿ ನನಗೆ ಯಾವುದೇ ನೋವು ಆಗಲಿಲ್ಲ. ಇಂಥ ಅದೆಷ್ಟೋ ನೋವುಗಳನ್ನ ಈಗಾಗಲೇ ನೋಡಿಬಿಟ್ಟಿದ್ದೆ. ಅದಲ್ಲದೆ ನಾನು ಗಂಡಸು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಎಷ್ಟೋ ಆರೋಪಗಳನ್ನ ಹಾಕ್ಬೋದಾಗಿತ್ತು. ಆದರೆ ನಾನು ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಸಂಪೂರ್ಣ ಸಮಯ ಆನ್ಯಾಳಿಗಾಗಿ ಮೀಸಲಿಟ್ಟೆ. ಆದರೆ ಮತ್ತೊಮ್ಮೆ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತೆ ಎಂದವನು ಕ್ಷಣ ಸುಮ್ಮನಾದ. ಬಹುಶಃ ನಾನು ಆನ್ಯಾಗೆ ಟೈಮ್ ಕೊಟ್ಟಿದ್ರಲ್ಲಿ ನನ್ನ ತಪ್ಪಿತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬದುಕಬೇಕು ಅಂದರೆ ನನ್ನೆಲ್ಲ ನೋವುಗಳನ್ನ ಮರೆಸ್ತಿದ್ದವಳು ಅವಳೊಬ್ಬಳೇ ಆಗಿದ್ಲು. ನಿನಗೆ ಮೋಸ ಮಾಡಿದ್ದಕ್ಕಾಗಿ ಆ ದೇವರೇ ನನಗೆ ಇಷ್ಟೆಲ್ಲ ಶಿಕ್ಷೆ ಕೊಟ್ರೇನೋ. ಆ ದಿನದ ನಿನ್ನ ಕಣ್ಣೀರಿಗೆ ನಾನು ಎಂದಿಗೂ ದಂಡ ತೆರ್ತಾನೇ ಇದ್ದೀನಿ, ನೊಂದು ನುಡಿದ. ಇಷ್ಟೊತ್ತು ಮೌನವಾಗಿ ಕೂತು ಅವನ ಮಾತುಗಳನ್ನು ಕೇಳುತ್ತಿದ್ದ ಶೀತಲ್, ನೀನು ನನ್ನ ಪ್ರೀತಿಯ ಸ್ವರೂಪ. ಹಾಗಿರುವಾಗ ನಿನಗೆ ಹೇಗೆ ಕೆಡುಕ್ತಾಗುತ್ತೆ? ಅದೂ ಅಲ್ಲದೆ ನಾನು ಯಾವತ್ತೂ ನಿನಗೆ ಕೆಡುಕಾಗಲಿ ಅಂತ ಬಯಸಲೇ ಇಲ್ಲ ಎಂದಳು. ಅಶ್ವಿನ್, ನನಗೆ ಗೊತ್ತು, ನಿನ್ನನ್ನು ನನ್ನ ಕೈಯಲ್ಲಿ ಮರೀಲಿಕ್ಕೆ ಆಗದೇ ಇದ್ದರೂ ಆನ್ಯ ಮುಂದೆ ಎಲ್ಲವನ್ನೂ ತೊರೆದು ಬಿಡ್ತಿದ್ದೆ. ಆದರೆ ಆ ದಿನ ನಾನು ನಿನ್ನನ್ನು ನೋಡಿದಾಗ ಮತ್ತೆ ನನ್ನ ಅಂತರಾಳದಲ್ಲಿ ಹುದುಗೋಗಿದ್ದ ಪ್ರೀತಿ ಮತ್ತೆ ಹೊರಬಂತು. ಆದರೆ ಎಂದವನಿಗೆ ಮುಂದೆ ಮಾತನಾಡಲು ಆಗಲಿಲ್ಲ. ಶೀತಲ್ಲೇ ಅವನನ್ನು ಸಮಾಧಾನಿಸಿದಳು. ಅಶ್ವಿನ್ ಮಾತನಾಡುತ್ತಲೇ ಇದ್ದ. ಶೀತಲ್ ಪೂರ್ಣ ಲಕ್ಷ್ಯವನ್ನು ಅವನ ಮೇಲಿಟ್ಟು ಅವನಾಡುವ ಪ್ರತಿ ಮಾತುಗಳನ್ನು ಕೇಳುತ್ತಿದ್ದಳು. ಇಬ್ಬರ ಕಣ್ಣುಗಳು ತುಂಬಿದ್ದವು. ಆದರೆ ಅಶ್ವಿನ್ ಮಾತನಾಡುವಾಗ ಶೀತಲ್ ತುಂಬುತ್ತಿದ್ದ ಕಣ್ಣುಗಳನ್ನು ಪಕ್ಕಕ್ಕೆ ತಿರುಗಿ ಒರೆಸಿಕೊಳ್ಳುತ್ತಿದ್ದಳು. ಅವಳು ಹೇಳದಿದ್ದರೂ ಅವಳ ಪ್ರತಿ ನಡೆ ಅಶ್ವಿನ್ಗೆ ಅರ್ಥವಾಗಿ ಹೋಗುತ್ತದೆ ಎಂದು ಅವಳಿಗೂ ಸಹ ತಿಳಿದಿತ್ತು. ಶೀತಲ್ಗೆ ಅವನ ಮಾತುಗಳು ನೋವಿನ ರೇಖೆಯನ್ನು ದಾಟುವಷ್ಟು ಮೇರೆ ಮೀರಿದರೂ ಅಶ್ವಿನ್ ಮಾತುಗಳು ನಿಂತಿರಲಿಲ್ಲ. ಶೀತಲ್ ತನ್ನ ತಲೆಯನ್ನು 2 ಕೈಗಳಿಂದ ಹಿಡಿದು ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ, ಸಾಕು ನಿಲ್ಲಿಸು, ನನಗಿನ್ನು ಇದ್ರ ಮೇಲೆ ಕೇಳೋಕೆ ಸಾಧ್ಯ ಇಲ್ಲ ಎಂದಳು. ಅಶ್ವಿನ್, ಪ್ಲೀಸ್ ನನ್ನ ಮಾತುಗಳನ್ನ ಪೂರ್ತಿ ಕೇಳು, ಅಂಗಲಾಚುವಂತೆ ಕೇಳಿದ. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಹೌದು, ನೀನು ಹೇಳೋದು ನಿಜ. ನಾನು ಆ ಟೈಮಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ಆರೋಪ ಹಾಕೋದಿಲ್ಲ. ಲೈಫಲ್ಲಿ ತುಂಬ ಕಳ್ಕೊಂಡಿದ್ದೆ ನಾನು. ಹಾಗಿರುವಾಗ ನಿನ್ನನ್ನು ಕೂಡ ಕಳ್ಕೊಳ್ಳೋಕೆ ತಯಾರಿರಲಿಲ್ಲ ನಾನು. ನಿನ್ನಿಂದ ನಾನು ಜಾಸ್ತಿ ಏನನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನ್ನ ನಂಬಿಕೆ ಮುರಿದಾಗ ನಾನು ಬ್ರೇಕ್ ಆಗೋದನ್ನು ತಡೆಯೋಕ್ಕೆ ನನ್ನ ಕೈಯಲ್ಲೇ ಆಗಲಿಲ್ಲ. ನಾನು ಹೃದಯದ ಒಂದು ಭಾಗ ಯಾವಾಗಲೂ ನಿನ್ನ ಪ್ರೀತಿಗೆ ಸಾಕ್ಷಿ ಆಗುತ್ತಾನೇ ಇತ್ತು. ಆದರೆ ಮನಸ್ಸು ನನಗೇನನ್ನು ಮಾಡೋದಕ್ಕೆ ಬಿಡಲಿಲ್ಲ. ನಾನು ಎಲ್ಲ ಥರದ ನೋವುಗಳನ್ನು ನೋಡಿದ್ದೀನಿ, ಅವುಗಳಿಗೋಸ್ಕರ ಹೋರಾಡಿದ್ದೀನಿ ಕೂಡ. ಆ ದಿನ ನಿನ್ನ ತಾಯಿ ಬಂದು ಅಷ್ಟು ಮಾತಾಡಿದಾಗಲೂ ನಾನು ನಿನ್ನನ್ನು ಬಿಟ್ಕೊಟ್ಟಿರಲಿಲ್ಲ. ಆದರೆ
ನಾನು ಯಾರಿಗಾಗಿ ಹೋರಾಡ್ತಿದ್ನೋ ಅವನೇ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರೆ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಿನಗೆ ಅರ್ಥ ಆಗಲ್ಲ ಎಂದಳು. ಅಶ್ವಿನ್, ಶೀತಲ್, ನೀನು ನನ್ನೋಳಂತ ಹೇಳೋದು ಸುಲಭ. ಜನರು ಮಾತುಗಳು ಬಂದಾಗ ನೀನು ಸ್ವಾಭಿಮಾನಕ್ಕೆ ಧಕ್ಕೆ ತರೋಕೆ ಶುರು ಮಾಡಿದ್ರೆ ನಿನ್ನ ಪ್ರೀತಿಗೆ ಬೆಲೆ ಇರೋದಿಲ್ಲ. ನನಗೆ ಗೊತ್ತು ನೀನು ನನಗೋಸ್ಕರ ಅದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೆ ಅಂತ. ಆದರೆ ನಾನು ಸಹಿಸ್ಕೊಳ್ತಾ ಇರಲಿಲ್ಲ ಎಂದ. ಶೀತಲ್, ಆ ನೋವು ಈ ನೋವಿಗಿಂತ ಹೆಚ್ಚಾಗಿರ್ತಾ ಇತ್ತಾ ಎಂದಳು. ಅಶ್ವಿನ್, ಇಲ್ಲ, ಆದರೆ ಅಲ್ಲಿ ಜಾಸ್ತಿ ಉಸಿರುಗಡ್ತಾ ಇತ್ತು. ನಾನು ನಾನಾಗಿಯೇ ಉಳಿತಿರ್ಲಿಲ್ಲ, ನೀನು ಕೂಡ ನೀನಾಗಿ ಉಳಿತಾ ಇರಲಿಲ್ಲ. ವಾಸ್ತವವನ್ನು ತೆರೆದಿಡಲು ಯತ್ನಿಸಿದ. ಶೀತಲ್ ತಲೆ ತಗ್ಗಿಸಿ ಅಶ್ವಿನ್ ಕಡೆಗೆ ನೋಡುತ್ತಾ, ನನ್ನನ್ನು ನೋಡಿದ್ರೆ ನಾನು ಬದಲಾಗ್ಬಿಡ್ತಿದ್ದೆ ಅನ್ನಿಸ್ತಾ ಇದೆಯಾ ಎಂದಳು. ಅಶ್ವಿನ್ ತುಂಬಿದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ, ನಾನು ಬದುಕ್ತಿರೋ ರೀತಿ ನನಗೆ ಸರಿ. ನಾನು ಈ ಮನೆ ಮತ್ತು ಸಮಾಜನ ಬಿಡಬೇಕಾಗಿ ಬಂದರೂ ನಾನು ಆನ್ಯಾಳನ್ನು ಬಿಡೋದಿಲ್ಲ. ಆದರೆ ನಾನು ನಿನ್ನನ್ನು ಹೀಗೆ ನೋಡೋಕ್ಕಾಗ್ತಾ ಇಲ್ಲ. ನಾನು ನಿನ್ನನ್ನು ಹೀಗೆ ನೋಡ್ತಾನೆ ಇದ್ದರೆ ಬಹುಶಃ ನಾನು ನನ್ನನ್ನು ತಪ್ಪಿತಸ್ಥ ಅಂತ ಪರಿಗಣಿಸ್ಕೊಂಡು ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಹೇಳಿದವನು ಮೌನನಾದ. ಮತ್ತೆ ಸ್ವಲ್ಪ ಸಮಯದ ನಂತರ, ನೋಡು, ನನ್ನ ಲೈಫಲ್ಲಿ ಆನ್ಯ ಇದ್ದಾಳೆ. ಅವಳಿಗೆ ಒಂದೊಳ್ಳೆ ಬದುಕಟ್ಕೊಡ್ಬೇಕು ಅನ್ನೋ ಕನಸು ನಂದು. ಆದರೆ ನಾನು ನಿನ್ನನ್ನು ನೋಡಿದಾಗ ಏನು ಅನಿಸುತ್ತೆ ಗೊತ್ತಾ? ನನ್ನ ಮಗಳಿಗಾಗಿ ಇಷ್ಟೊಂದು ಕನಸುಗಳನ್ನ ಎಣಿತಿರೋ ನಾನು ಯಾರದೋ ಮಗಳಾದ ನಿನ್ನ ಕನಸುಗಳನ್ನ ನಿರ್ದಾಕ್ಷಿಣ್ಯವಾಗಿ ನುಚ್ಚುನೂರು ಮಾಡಿಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ತುಂಬಾ ಕಾಡುತ್ತೆ ಎಂದ. ಶೀತಲ್, ನಾನು ನಿನಗೆ ಸಂಪೂರ್ಣ ಹೊಣೆನ ನಿನ್ನ ಮೇಲೆ ಹಾಕೋಕೊಳ್ಬೇಡ ಅಂತ ಹೇಳಿದೆ. ಕೆಲವು ತಪ್ಪುಗಳು ನನ್ನವೂ ಸಹ ಇರಬಹುದು ಎಂದಳು. ಮೇಲೆದ್ದ ಶೀತಲ್ ಅಶ್ವಿನ್ನ ಬಳಿ ಬಂದು ಅವನ ಮುಂದೆ ಮೊಣಕಾಲುಗಳನ್ನು ಊರಿ ಕುಳಿತವಳು. ನೋಡು, ಕೆಲವೊಮ್ಮೆ ಬ್ರೇಕ್ ಆಗೋದು ಒಳ್ಳೆಯದು. ನಾನು ಈ ವಿಷಯನ ತಡವಾಗಿ ಅರ್ಥ ಮಾಡಿಕೊಂಡೆ. ಇದು ನಿನಗೂ ಕೂಡ ಅರ್ಥ ಆಗುತ್ತೆ. ನೀನು ಪ್ರೇಮಿಯಾಗದಿದ್ರೂ ನೀನು ಒಳ್ಳೆ ತಂದೆಯಾಗಿದ್ಯಾ. ದಯವಿಟ್ಟು ನಿನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊ ಎಂದಳು. ಮತ್ತೊಮ್ಮೆ ಅಶ್ವಿನ್ ಕಣ್ಣೀರು ಒರೆಸಿಕೊಂಡನು. ಶೀತಲ್, ಈ ಟೈಮ್ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀನು ನನ್ನ ಮುಂದೆ ಬಂದೇ ಬರ್ತೀಯಾ. ನಾನು ಕೂಡ ಈ ರೀತಿ ಯೋಚಿಸಿದ್ದೆ. ನಾನು ಪ್ರತಿದಿನವೂ ಲೆಕ್ಕ ಹಾಕ್ತೀನಿ. ಆದರೆ ನಿನಗೆ ಸತ್ಯ ಹೇಳಬೇಕು ಅಂದರೆ ನಾನು ಮೂವ್ ಆನ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ತುಂಬ ಟ್ರೈ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಯಾಕಂದರೆ ಆ ಪ್ರೀತಿ ನನ್ನ ಜೀವನದಲ್ಲಿ ಅಂಥ ಸ್ಥಾನನ ಪಡ್ಕೊಂಡಿದೆ. ನಾನು ಅಂದ್ಕೊಂಡ್ರೂ ಕೂಡ ನಿನ್ನನ್ನು ದ್ವೇಷ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕ್ಷಮಿಸೋದು ಹೆಣ್ಣಿನ ಗುಣ ಅಂತಾರೆ. ಆದರೆ ಕ್ಷಮಿಸೋ ಅಂಥದ್ದು ಇಲ್ಲಿ ಏನೂ ನಡೆದಿಲ್ಲ. ನಾನು ನೋವು ಅನುಭವಿಸ್ದೆ, ಆದರೆ ನೀನು ಕೂಡ ಅದೇ ನೋವನ್ನು ಅನುಭವಿಸಿದ್ಯಾ. ಆದರೆ ಸ್ವಭಾವಗಳು ಬದಲಾಗಿರಬಹುದು ಅಷ್ಟೆ. ಆದರೆ ವಿಷಯ ಒಂದೇ ತರಹದ್ದಾಗಿತ್ತು. ಪ್ರಕೃತಿನೇ ನಮಗೆ ನೋವು ಕೊಡೋದ್ರಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಅಂದಮೇಲೆ ನಾನು ಎಲ್ಲವನ್ನ ನಿನ್ನ ತಲೆ ಮೇಲೆ ಹೇಗೆ ಹಾಕಲಿ? ಅಶ್ವಿನ್ ಮೌನವಾಗಿ ದುಃಖ ನುಂಗಿ ಕುಳಿತಿದ್ದ. ಶೀತಲ್, ನಾನೀಗ ಚೆನ್ನಾಗಿದ್ದೀನಿ, ಮೊದಲಿಗಿಂತ ಚೆನ್ನಾಗಿದ್ದೀನಿ. ಆದರೆ ನಿನ್ನನ್ನು ನೋಡಿದ ಮೇಲೆ ಕಣ್ಗಳು ಮಾತ್ರ ಜಲಪಾತ ಆಗಿವೆ. ಹಾಗಂತ ನಾನು ಅಳ್ತಾ ಇರಲಿಲ್ಲ ಅಂತ ಅಲ್ಲ. ಆ ಕಣ್ಣೀರು ರಾತ್ರಿಗೆ ಮಾತ್ರ ಸೀಮಿತವಾಗಿದ್ವು. ಇನ್ನು ನೀನು ಉಸಿರಾಟದ ಬಗ್ಗೆ ಮಾತಾಡಿದ್ರೆ ನಿನ್ನ ನೆನೆದ್ರೆ ಸಾಕು, ಹೃದಯದ ಮೇಲೆ ಯಾರೋ ಭಾರವಾದ ಕಲ್ಲನ್ನು ಇಟ್ಟ ಹಾಗೆ ಅನುಭವ ಆಗುತ್ತೆ. ನೀನು ನನ್ನ ಕಡೆಯಿಂದ ಮುಕ್ತನಾಗಿದ್ಯಾ. ಯಾಕಂದರೆ ನನ್ನ ಸ್ವಾತಂತ್ರ್ಯ ನಿನ್ನ ಸ್ವಾತಂತ್ರ್ಯದಲ್ಲಿ ಅಡಗಿತ್ತು. ನಾನು ನಿನ್ನನ್ನು ನನ್ನೊಳಗೆ ಅಥವಾ ನನ್ನ ದುಃಖದಲ್ಲಿ ಬಂಧಿಸಿರೋವರೆಗೆ ನೀನು ಅಥವಾ ನಾನು ಸ್ವತಂತ್ರರಾಗಿ ಇರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಒಳ್ಳೆ ಸಮಯ, ಒಳ್ಳೆ ನೆನಪುಗಳು. ನಾನು ಅವುಗಳನ್ನ ಜೀವನದ ಹೊರೆಯಾಗಿ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಆ ಸಮಯವು ನಮಗೆ ಜೀವನದ ಆ ಸಂತೋಷದ ಕ್ಷಣಗಳಲ್ಲಿ ಒಂದಾಗಿದೆ. ಅದನ್ನು ನಾನು ಯಾವಾಗಲೂ ನನ್ನ ಹೃದಯದಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೀನು ನನ್ನ ಜೊತೆ ಮಾತಾಡೋದು ಬಹುಶಃ ನನ್ನ ಮನಸ್ಸಿಗೆ ಒಳ್ಳೆಯದಾಗಿರ್ಬೋದು. ಜಾರುತ್ತಿದ್ದ ಹನಿಯನ್ನು ಒರೆಸಿಕೊಳ್ಳುತ್ತಾ, ಈಗ ನಾನು ಇದಕ್ಕಿಂತ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನೀನೇನೇ ಹೇಳಿದ್ರೂ ಅದು ಭವಿಷ್ಯದಲ್ಲಿ ಜೀವನನ ಸುಲಭಗೊಳಿಸಿದ್ರೆ ಅಷ್ಟೇ ಸಾಕು ಎಂದಳು. ಅಶ್ವಿನ್, ನೀನು ನನ್ನನ್ನು ಕ್ಷಮಿಸಿದೀಯಾ ಕೇಳಿದ. ಶೀತಲ್, ನಾನು ಯಾಕೆ ಕ್ಷಮಿಸ್ಬೇಕು? ನನ್ನ ಪ್ರಕಾರ ನೀನು ಯಾವುದೇ ತಪ್ಪು ಮಾಡಿಲ್ಲ, ಆದ್ದರಿಂದ ಕ್ಷಮೆನೂ ಇಲ್ಲ ಎಂದಳು. ಮುಂದೆ ಇದ್ದ ಲೋಟವನ್ನು ಕೈಗೆ ಎತ್ತಿಕೊಂಡವನು, ಸಾಧ್ಯ ಅಂದರೆ ಜೀವನದಲ್ಲಿ ಮೂವ್ ಆನ್ ಆಗು, ಯಾಕಂದರೆ ಈಗ ಹಿಂತಿರುಗಿ ನೋಡೋಕ್ಕೆ ಏನೂ ಇಲ್ಲ ಎಂದ. ಲೋಟವನ್ನು ಒಮ್ಮೆ ನೋಡಿದವನು ಅದರಲ್ಲಿ ಇದ್ದ ನೀರನ್ನು ಗುಟುಕರಿಸಿದನು. ಆಳವಾದ ಉಸಿರನ್ನು ಹೊರಚೆಲ್ಲಿದವನು ಎದ್ದು ನಿಂತ. ಆದರೆ ಅವನಿಗೆ ಮುಂದೆ ಸಾಗುವಷ್ಟು ತ್ರಾಣವಿರಲಿಲ್ಲ.
ಮೇಲಿದ್ದ ಶಕ್ತಿಯೆಲ್ಲ ಕಾಲ ಕೆಳಗಿಂದಲೇ ನೆಲ ಸೇರಿದ ಹಾಗಾಗಿತ್ತು ಅವನ ಸ್ಥಿತಿ. ಒಂದು ಹೆಜ್ಜೆ ಮುಂದೆ ಇಟ್ಟವನೇ ಮುಗ್ಗರಿಸಿದ. ಅಲ್ಲೇ ಇದ್ದ ಶೀತಲ್ ಅವನನ್ನು ಬೀಳದಂತೆ ಹಿಡಿದುಕೊಂಡಳು. ಆದರೆ ಅಶ್ವಿನ್ ಅವಳನ್ನು ಹಿಡಿದುಕೊಳ್ಳಲಿಲ್ಲ. ಅತಿ ಸಮೀಪವೇ ಇದ್ದ ಅವಳನ್ನು ಅಶ್ವಿನ್ ಕಣ್ತುಂಬಿಕೊಳ್ಳಬಹುದಿತ್ತು, ಆದರೆ ಅವನು ನೋಡಲಿಲ್ಲ. ಇಬ್ಬರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡರು. ಅಶ್ವಿನ್ ಕಾಲೆಳೆಯುತ್ತಾ ಹೊರ ನಡೆದನು. ಶೀತಲ್ ಅವನು ಹೋಗುವುದನ್ನು ನೋಡುತ್ತಾ ಹಾಗೆಯೇ ನಿಂತಿದ್ದಳು.